ನೀವು IAS, IPS, KAS ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕೆ? ತಪಸ್ಸಿನಂತಹ ತರಬೇತಿಗೆ ಜಾಯಿನ್ ಆಗಿ 1 ವರ್ಷ ಮೊಬೈಲ್ ಮುಟ್ಟಂಗಿಲ್ಲ. ಕ್ಯಾಂಪಸ್ ಒಳಗೇನೆ ಯೋಗ, ಧ್ಯಾನ, ಇಂಟರ್ನೆಟ್, ಲೈಬ್ರರಿ, ಊಟ, ವಸತಿ. ಅಡ್ಮಿಷನ್ಗೆ ಈಗಲೇ ಕಾಲ್ ಮಾಡಿ. ಮತ್ತೆ ಮುನ್ನೆಲೆಗೆ ಬಂತು ಮಲ್ಲಿ ನಾಪತ್ತೆ ವಿಚಾರ. ಸ್ನೇಹಿತರೆ, ರೇಣುಕಾಸ್ವಾಮಿ ಹತ್ಯೆ ಕೇಸ್ ದರ್ಶನ್ಗೆ ಎಷ್ಟರ ಮಟ್ಟಿಗೆ ಸಂಕಷ್ಟ ತಗೊಂಬಂದಿಟ್ಟಿದೆ ಅನ್ನೋದು ನಿಮಗೆ ಚೆನ್ನಾಗುತ್ತು. ಚಿತ್ರರಂಗ ಬಿಡಿ, ಖುದ್ದು ಮನೆಯವರು ಕೂಡ ದರ್ಶನ್ ಬೆನ್ನಿಗೆ ನಿಲ್ತಾ ಇಲ್ಲ. ದರ್ಶನ್ ಅನ್ನೋ ಕ್ಯಾರೆಕ್ಟರ್ಗೆ ದೊಡ್ಡ ಕಪ್ಪು ಚುಕ್ಕೆಯಾಗೋ ಸಾಧ್ಯತೆಯನ್ನು ಈ ಪ್ರಕರಣ ಸೃಷ್ಟಿ ಮಾಡ್ತಾ ಇದೆ. ಇದರ ನಡುವೆ ಈಗ ದರ್ಶನ್ರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ ಕುರಿತು ಒಂದಷ್ಟು ಸುದ್ದಿ ಶುರುವಾಗಿದೆ. 2018ರಲ್ಲಿ ಕಾಣೆಯಾದ ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ ನಾಪತ್ತೆ ಹಿಂದೆ ಬೇರೆ ಏನಾದರೂ ವಿಚಾರ ಇದೆಯಾ? ನಾಪತ್ತೆ ಯಾರಾದರೂ ಮಾಡಿಬಿಟ್ರ ಅವ್ರನ್ನ ಅನ್ನೋ ಬಗ್ಗೆ ಈಗ ಪಬ್ಲಿಕ್ ಡಿಬೇಟ್ ನಡೀತಾ ಇದೆ. ಯಾರಿದು ಮಲ್ಲಿ? ಸ್ನೇಹಿತರೆ, ಸದ್ಯದ ಮಾಹಿತಿ ಪ್ರಕಾರ ಮಲ್ಲಿಕಾರ್ಜುನ್ ಗದಗ ಮೂಲದವರು. ಅವರ ಪೂರ್ಣ ಹೆಸರು ಮಲ್ಲಿಕಾರ್ಜುನ್ ಬಿ ಸಂಕನಗೌಡರ್. ಹಲವು ವರ್ಷಗಳ ಕಾಲ ದರ್ಶನ್ಗೆ ಮ್ಯಾನೇಜರ್ ಆಗಿದ್ದ ಮನುಷ್ಯ. ಅದಕ್ಕೂ ಮುಂಚೆ ದಿನಕರ್ ತೂಗುದೀಪ್ ನಿರ್ದೇಶನ ಮಾಡಿದ ಜೊತೆಯಲ್ಲಿ ಮೂವಿಗೆ ಈತ ಸಹಾಯಕ ನಿರ್ದೇಶಕ ಆಗಿದ್ರು. ಅಲ್ಲಿಂದ ನವಗ್ರಹದಲ್ಲೂ ಇವರು ದರ್ಶನ್ ಮತ್ತವರ ಕುಟುಂಬದೊಂದಿಗೆ ಗುರುತಿಸ್ಕೊಂಡ್ರು. ಹೀಗೆ ಇವರ ಪರಿಚಯ ಡೀಪ್ ಆಗಿ ಆನಂತರ ದರ್ಶನ್ರ ಮ್ಯಾನೇಜರೇ ಆಗಿಬಿಟ್ರು. ದರ್ಶನ್ ಕಾಲ್ ಶೀಟ್ ಇರ್ಬೋದು, ಅವರ ಸಂಭಾವನೆ ಬಗ್ಗೆ ಮಾತನಾಡೋದಿರ್ಬೋದು, ಹೀಗೆ ಎಲ್ಲವನ್ನ ಈ ಮಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ರು. ಈ ಮಧ್ಯೆ ಚಿತ್ರ ನಿರ್ಮಾಣ ಹಾಗೂ ವಿತರಣೆಗೂ ಕೈ ಹಾಕಿದ್ರು. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಮೊದಲ ಸಲ ಚಿತ್ರಕ್ಕೆ ಇವರು ಹಣ ಹಾಕಿದ್ರು. ಜೊತೆಗೆ ದರ್ಶನ್ ಒಡೆತನದ ಪ್ರೊಡಕ್ಷನ್ ಸಂಸ್ಥೆ ಹಾಗೂ ತೂಗುದೀಪ್ ಡಿಸ್ಟ್ರಿಬ್ಯೂಟರ್ಸ್ ಉಸ್ತುವಾರಿ ಕೂಡ ಈ ಮಲ್ಲಿಕಾರ್ಜುನ್ ಅವರೇ ವಹಿಸ್ಕೊಂಡಿದ್ರು. ಹೀಗಿರುವಾಗಲೇ 2018ರಲ್ಲಿ ಈತ ಇದ್ದಕ್ಕಿದ್ದಂತೆ ಕಣ್ಮರೆ, ಏನು ಸ್ಟ್ರೇಸೇ ಕೊಡದೆ, ಎಲ್ಲಿಗೆ ಹೋದ್ರೂ ಸುಳುವನ್ನು ಕೂಡ ಕೊಡದೆ, ಈ ಮನುಷ್ಯ ಇದ್ದ ಮನುಷ್ಯ ಇಲ್ಲ, ನಾಳಿನಿಂದ ಇಲ್ಲ ಅನ್ನೋ ಥರದಲ್ಲಿ ಮಾಯ ಆಗ್ತಾರೆ 2018ರಿಂದ. ಆಗ ಕಾಣೆಯಾದ ಈ ಮನುಷ್ಯ ಇದುವರೆಗೂ ಪ್ರತ್ಯಕ್ಷ ಆಗೇ ಇಲ್ಲ. ಇದಾರಾ ಇಲ್ವಾ, ಇದ್ರೂ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಅಥವಾ ಇಲ್ಲ ಅಂದರೆ ಯಾರಿಲ್ಲ ಮಾಡಿದ್ದು ಯಾವುದೂ ಕೂಡ ಸ್ಪಷ್ಟ ಇಲ್ಲ. ಕೆಲವರು ಕತೆ ಹೇಳ್ತಾರೆ, ಈತ ವಿದೇಶದಲ್ಲಿರ್ಬೋದು, ಕೆನಡಾ ಹೋಗಿರ್ಬೋದು ಅಂತೆಲ್ಲ ಹೇಳ್ತಾರೆ. ಇನ್ನೊಂದು ಕಡೆ ಆತ ಈ ದೇಶದಲ್ಲೇ ತಲೆಮರೆಸ್ಕೊಂಡಿರ್ಬೋದು ಅಂತ ಕೆಲವರು ಊಹೆ ವ್ಯಕ್ತಪಡಿಸ್ತಾರೆ. ಬಟ್ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಕ್ಲಾರಿಟಿ ಇಲ್ಲ. ಆದರೆ ರೇಣುಕಾಸ್ವಾಮಿ ಕೊಲೆಯಾಗಿ ಅದರ ಹಿಂದೆ ಡಿ ಗ್ಯಾಂಗ್ ಕೈವಾಡ ಇದೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿ ಅವರು ಅರೆಸ್ಟ್ ಮಾಡಿ ತನಿಖೆ ಮಾಡೋಕೆ ಶುರು ಮಾಡಿದ ಬೆನ್ನಲ್ಲೇ ಈ ಮ್ಯಾನೇಜರ್ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಇಲ್ಲಿ ದರ್ಶನ್ಗೂ ಈ ಮಲ್ಲಿಕಾರ್ಜುನಗೂ ಮನಸ್ತಾಪ ಇತ್ತು ಅಂತ ಚರ್ಚೆ ಆಗ್ತಾ ಇದೆ. ಮನಸ್ತಾಪ ಇತ್ತಾ? ಹಾಗಾದ್ರೆ ಏನು ಕಾರಣ ಮನಸ್ತಾಪಕ್ಕೆ? ಇದನ್ನು ಕೂಡ ನೋಡಬೇಕಲ್ಲ. ಮಲ್ಲಿಕಾರ್ಜುನ ವಿರುದ್ಧ 10 ಕೋಟಿ ರೂಪಾಯಿ ಸಾಲದ ಆರೋಪ ಇದೆ. ದರ್ಶನ್ರ ಕಾಲ್ ಶೀಟ್ ಕೊಡಿಸುವ ನೆಪದಲ್ಲಿ ಹಲವು ನಿರ್ಮಾಪಕರಿಂದ ಮಲ್ಲಿಕಾರ್ಜುನ್ ಹಣ ಪಡೆದಿದ್ದಾರೆ. ಮೊದಲ ಸಲ ನಿರ್ಮಾಪಕ ಯೋಗೇಶ್ ನಾರಾಯಣ್ಗೆ ಮಲ್ಲಿಕಾರ್ಜುನ್ ವಂಚಿಸಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಇನ್ನು ಪ್ರೇಮ ಬರಹ ಸಿನಿಮಾದ ವಿತರಣೆ ವಿಚಾರದಲ್ಲಿ ಮಲ್ಲಿಕಾರ್ಜುನ್ 1 ಕೋಟಿ ರೂಪಾಯಿ ಮೋಸ ಮಾಡಿದ್ದಾರೆ ಅಂತ ಅರ್ಜುನ್ ಸರ್ಜಾ ದೂರು ಕೊಟ್ಟಿದ್ರು ದರ್ಶನ್ರ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಮೇಲೆ. ಈ ಕೇಸ್ ಆದಮೇಲೆ ಮಲ್ಲಿಕಾರ್ಜುನ್ ಮೇಲೆ ನಟ ದರ್ಶನ್ ಸಿಟ್ ಮಾಡ್ಕೊಂಡಿದ್ರು ಅಂತೆಲ್ಲ ಹತ್ತಿರದಲ್ಲಿದ್ದವರು ಈ ರೀತಿ ಹೇಳ್ತಾ ಇದ್ದಾರೆ. ಅಲ್ಲದೆ ಈ ಮಲ್ಲಿಕಾರ್ಜುನ್ ಖುದ್ದು ದರ್ಶನ್ಗೂ 2 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪಗಳು ಪತ್ರಿಕೆಗಳಲ್ಲಿ ಬಂದಿವೆ. ನಮಗೆಲ್ಲ ನೆನಪಿರ್ಬೋದು, 2017ರಲ್ಲಿ ದರ್ಶನ್ ಅವರಿಗೆ ಬ್ರಿಟನ್ನಲ್ಲಿರುವ ಅನಿವಾಸಿ ಭಾರತೀಯರು ಸೇರಿ ಗ್ಲೋಬಲ್ ಇಂಟಿಗ್ರಿಟಿ ಪ್ರಶಸ್ತಿಯನ್ನು ಕೊಟ್ಟಿದ್ರು. ಆರಂಭದಲ್ಲಿ ಅದನ್ನು ಗ್ಲೋಬಲ್ ಡೈವರ್ಸಿಟಿ ಅವಾರ್ಡ್, ಅಂದರೆ ಬ್ರಿಟನ್ ಪಾರ್ಲಿಮೆಂಟ್ ಕೊಡುವ ಅವಾರ್ಡ್, ಅಮಿತಾಬ್ ಬಚ್ಚನ್, ಐಶ್ವರ್ಯ ರಾಯ್ ಹಾಗೂ ಸಲ್ಮಾನ್ ಖಾನ್ ಅಂಥವರಿಗೆಲ್ಲ ಕೊಟ್ಟಿರೋ ಅವಾರ್ಡ್ ಅಂತ ಬಿಂಬಿಸಲಾಗಿತ್ತು. ಆದರೆ ಆಮೇಲೆ ಗೊತ್ತಾಗಿದ್ದೇನು ಗೊತ್ತಾ, ಬ್ರಿಟನ್ ಪಾರ್ಲಿಮೆಂಟ್ಗೂ ಈ ಗ್ಲೋಬಲ್ ಇಂಟಿಗ್ರಿಟಿಗೂ ಸಂಬಂಧನೇ ಇಲ್ಲ. ಇವ್ರಿಗೆ ದರ್ಶನಿಗೆ ಕೊಟ್ಟಿರೋ ಅವಾರ್ಡ್ ಬೇರೆ, ಸ್ವಲ್ಪ ಚೇಂಜ್ ಇದೆ ಇದರಲ್ಲಿ. ಬ್ರಿಟನ್ನಲ್ಲಿರೋ ಭಾರತ ಮೂಲದ ಹೋಟೆಲ್ ಉದ್ಯಮಿ ಮಂಜುನಾಥ್ ವಿಶ್ವಕರ್ಮ, ಇವ್ರದ್ದೊಂದು ಹೋಟೆಲ್ ಇತ್ತು. ಅದರ ಇನಾಗ್ರೇಷನ್ಗೆ ಇವರಿಗೆ ದರ್ಶನ್ ಬೇಕಾಗಿತ್ತು. ಅದಕ್ಕೋಸ್ಕರ ಒಂದು ಪ್ರತಿಷ್ಠಿತ ಅವಾರ್ಡ್ನ ನಕಲು ರೀತಿ ಇರೋ ಇನ್ನೊಂದು ಅವಾರ್ಡನ್ನು ಕೊಡೋಕೆ ಪ್ಲಾನ್ ಮಾಡಿದ್ರು. ಅಲ್ಲಿ ಪಾರ್ಲಿಮೆಂಟ್ ಬಿಲ್ಡಿಂಗ್ನಲ್ಲಿ ಜಾಗಗಳನ್ನು ಬಾಡಿಗೆಗೂ ಕೊಡಲಾಗತ್ತೆ, ಅದನ್ನು ಬಾಡಿಗೆಗೆ ಪಡೆಯಲಾಯಿತು. ಅದಾದ ನಂತರ ಲೇಬರ್ ಪಾರ್ಟಿ ಒಬ್ಬರು MP ಪರಿಚಯ ಎಲ್ಲ ಇರ್ತಾರಲ್ಲ ಬಿಸ್ನೆಸ್ ಮನ್ಗಳಿಗೆ, ಒಬ್ಬ MP ಕರೆಸಲಾಗಿತ್ತು ಅಷ್ಟೇ. ಬ್ರಿಟಿಷ್ ಪಾರ್ಲಿಮೆಂಟ್ ಕೊಡೋ
ಅವಾರ್ಡೇ ಆಗಿರಲಿಲ್ಲ. ದರ್ಶನ್ ಅವರಿಗೆ ಬಕ್ರಾ ಮಾಡಲಾಗಿತ್ತು. ದರ್ಶನ್ ಅಂಡ್ ಟೀಮ್ಗೆ ಪಾರ್ಲಿಮೆಂಟ್ ಕೊಡೋ ಅವಾರ್ಡ್ ಅಂತ ಹೇಳಿ ಇವರು ನೀಟಾಗಿ ಸೂಟು ಬೂಟು ಹಾಗೆ ದೊಡ್ಡ ಲಿಮೋಸಿನ್ ಗಾಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಗಾಡಿಯನ್ನ ಬ್ರಿಟನ್ ನಲ್ಲಿ ಬಾಡಿಗೆ ಕೂಡ ಇವ್ರಿಗೆ ತಂದು ಕೊಡ್ಲಾಗಿತ್ತು, ಅರೇಂಜ್ ಮಾಡಲಾಗಿತ್ತು. ಅದರ ಮುಂದೆ ಬಹಳ ಖುಷಿಯಿಂದ ಪೋಸ್ ಎಲ್ಲ ಕೊಟ್ಟಿದ್ರು ದರ್ಶನ್ ಅಂಡ್ ಟೀಮ್. ಆದ್ರೆ ಒಳಗೆ ಹೋಗಿ ನೋಡಿದಾಗ ಬ್ರಿಟನ್ ಪಾರ್ಲಿಮೆಂಟ್ ಅಫಿಷಿಯಲ್ ಆಗಿ ಕೊಡ್ತಾ ಇದ್ದ ಅವಾರ್ಡೇ ಆಗಿರಲಿಲ್ಲ. ಒಬ್ಬ ಹೋಟೆಲ್ ಉದ್ಯಮಿ ಕೊಡ್ತಾ ಇದ್ದ ಅವಾರ್ಡ್ ಆಗಿತ್ತು. ಜಸ್ಟ್ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ನ MP ನ ಕರೆಸಿ ಕೂರಿಸ್ಕೊಳ್ಳಲಾಗಿತ್ತು. ಈ ವಿಚಾರ ದರ್ಶನ್ ಅವರಿಗೆ ಲೇಟ್ ಆಗಿ ಗೊತ್ತಾಯ್ತು ಅಂತೆಲ್ಲ ವರದಿ ಆಯ್ತು. ಈ ಬಕ್ರಾ ಕೇಸ್ನಲ್ಲೂ ಕೂಡ ಮಲ್ಲಿಯ ಹೆಸರು ಕೇಳಿ ಬಂದಿತ್ತು. ಮಂಜುನಾಥ್ ವಿಶ್ವಕರ್ಮರ ಪಬ್ಲಿಸಿಟಿಗೋಸ್ಕರ ದರ್ಶನ್ ಅವ್ರನ್ನ ಈ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡೋಕೆ ಮುಂದಾಗಿದ್ದಾಗ ಅದನ್ನ ತಿಳಿದು ಮಲ್ಲಿ ದರ್ಶನ್ ಅವ್ರನ್ನ ಕರೆಸ್ತೀನಿ ಅನ್ಕೊಂಡು ಅವ್ರ ಜೊತೆಗೆಲ್ಲ ಹಣ ಇಸ್ಕೊಂಡಿದ್ದಾರೆ ಅಂತ ಆರೋಪಗಳಿವೆ. ಸೊ ಇಷ್ಟೆಲ್ಲ ಆದ್ಮೇಲೆ ದರ್ಶನ್ ಮತ್ತು ಈ ಮಲ್ಲಿ ನಡುವೆ ಅಷ್ಟು ಸರಿ ಬರಲಿಲ್ಲ ಅಂತ ಹೇಳಲಾಗ್ತಾ ಇತ್ತು. 2018ರಲ್ಲಿ ಇವರ ನಾಪತ್ತೆ ಕೂಡ ಆಯ್ತು. ಈಗ ಅದು ಮತ್ತೆ ಮುನ್ನೆಲೆಗೆ ಬಂದಿದೆ. ಹಾಯ್ ಬೆಂಗಳೂರಲ್ಲಿ ವರದಿ. ಈ ನಡುವೆ ರಾಜ್ಯದ ಖ್ಯಾತ ಪತ್ರಕರ್ತ ರವಿ ಬೆಳಗೆರೆ ಅವರು ಮುನ್ನಡೆಸ್ತಾ ಇದ್ದ ಹಾಯ್ ಬೆಂಗಳೂರು ಪತ್ರಿಕೆ ಇದೊಂದು ಜನಪ್ರಿಯ ಟ್ಯಾಬ್ಲಾಯ್ಡ್, ನಿಮಗೆಲ್ಲ ಗೊತ್ತೇ ಇದೆ. ಈ ಪತ್ರಿಕೆಯಲ್ಲಿ ಇದನ್ನೀಗ ಅವರ ಮಗಳು ಭಾವನಾ ಬೆಳಗೆರೆ ಅವರು ನಡೆಸ್ತಾ ಇದ್ದಾರೆ, ನಿಮಗೆ ಗೊತ್ತಿದೆ. ಇದರಲ್ಲಿ ಕಾಣೆಯಾಗಿರೋ ಮಲ್ಲಿಕಾರ್ಜುನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಲಾಗಿದೆ. ಮಲ್ಲಿಕಾರ್ಜುನ್ ಅನ್ನೋ ವ್ಯಕ್ತಿ ದರ್ಶನ್ ಮ್ಯಾನೇಜರ್ ಆಗಿದ್ದವರು. 2013ರಲ್ಲಿ ಬೃಂದಾವನ್ ಅನ್ನೋ ಸಿನಿಮಾ ರಿಲೀಸ್ ಆಗಿ ತೋಪೆದ್ದು ಹೋಯಿತು. ಆ ನಂತರ ಬಂದ ಹಲವು ಚಿತ್ರಗಳು ಕೂಡ ಈ ಸಾಲಿನಲ್ಲಿ ಸೇರಿದ್ವು. ಹೀಗೆ ತೋಪೆದ್ದ ಸಿನಿಮಾಗಳನ್ನ ಥಿಯೇಟರ್ನಲ್ಲಿ ಓಡಿಸೋಕೆ ಈ ಮಲ್ಲಿ ಹಲವಾರು ನಿರ್ಮಾಪಕರ ಹತ್ರ ದರ್ಶನ್ ಡೇಟ್ ಕೊಡಿಸ್ತೀನಿ ಅಂತ ಹಣವನ್ನ ಪಡ್ಕೊಳ್ತಾ ಇದ್ರು. ಇದರ ಒಟ್ಟು ಹಣ ಸುಮಾರು 20ರಿಂದ 30 ಕೋಟಿ ಆಗತ್ತೆ. ಈ ರೀತಿಯ ಹಣ ವಸೂಲಿ ಮಾಡುವಂತೆ ಹೇಳಿದ್ದು ಈ ದರ್ಶನ್. ನಂತರ ಹಣ ಕೊಟ್ಟ ನಿರ್ಮಾಪಕರು ಡೇಟ್ ಕೊಡಿ ಇಲ್ಲ ಹಣ ವಾಪಸ್ ಕೊಡಿ ಅಂತ ಕೇಳಿದಾಗ ನನ್ನ ಹತ್ರ ಕೊಟ್ಟ ದುಡ್ಡು ತಿರುಪತಿ ಹುಂಡಿಗೆ ಹಾಕದ ಹಾಗೆ ಇಷ್ಟಕ್ಕೂ ನನ್ನ ಹತ್ರ ದುಡ್ಡು ಕೊಟ್ರ, ಮಲ್ಲಿ ಹತ್ರ ತಾನೇ ದುಡ್ಡು ಕೊಟ್ಟಿದ್ದು, ಅವ್ರನ್ನೇ ಕೇಳಿ ಅಂತ ನಿರ್ಮಾಪಕರಿಗೆ ಧಮಕಿ ಹಾಕಲಾಗಿತ್ತು ಅಂತ ಹಾಯ್ ಬೆಂಗಳೂರು ರಿಪೋರ್ಟ್ ಮಾಡಿದೆ. ಸ್ಕ್ರೀನ್ ಶಾಟ್ ಕೂಡ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಈ ವಿಷಯ ಗೊತ್ತಾಗಿ ಮಲ್ಲಿ ಇಂದಿಗೂ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಅಂತ ಹಾಯ್ ಬೆಂಗಳೂರು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಷ್ಟೇ ಅಲ್ಲ, ಈ ಮ್ಯಾನೇಜರ್ ಕಾಣೆಯಾದ ಸುದ್ದಿಯ ನಡುವೆ ಈಗ ಈ ಮಲ್ಲಿಕಾರ್ಜುನ್ ಬರೆದಿದ್ದಾರೆ ಎನ್ನಲಾಗುವ ಒಂದು ಪತ್ರ ಕೂಡ ವೈರಲ್ ಆಗ್ತಾ ಇದೆ. ಆ ಪತ್ರ ತೇಜಸ್ವಿನಿ ಅನ್ನೋರಿಗೆ ಬರೆಯಲಾಗಿದ್ದು, ದಯವಿಟ್ಟು ನನ್ನನ್ನ ಕ್ಷಮಿಸು, ನಾನು ನನ್ನ ವೈಯಕ್ತಿಕ ವ್ಯವಹಾರಕ್ಕಾಗಿ ತುಂಬಾ ಸಾಲ ಮಾಡಿಕೊಂಡು ಅದನ್ನ ತೀರಿಸಲಾಗದ ಪರಿಸ್ಥಿತಿಗೆ ಬಂದು ತಲುಪಿದ್ದೀನಿ. ನನ್ನ ಈ ಕೆಲಸದಿಂದ ನಾನು ಯಾರಿಗೂ ಮುಖ ತೋರಿಸಲಾಗದ ಪರಿಸ್ಥಿತಿಯಲ್ಲಿದ್ದೀನಿ. ಎಲ್ಲೋ ಕಷ್ಟಪಟ್ಟು ದುಡಿದು ವಾಪಸ್ ಬಂದು ಸಾಲ ತೀರಿಸಿ ನನಗಂಟಿರೋ ಕಳಂಕವನ್ನ ಹೋಗಲಾಡಿಸಿ ಮತ್ತೆ ಧೈರ್ಯವಾಗಿ ತಲೆ ಎತ್ತಿ ಎಲ್ಲರ ಮುಂದೆ ಜೀವನ ನಡೆಸಬೇಕು ಅಂತ ಅನ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಹುಡುಕುವ ಪ್ರಯತ್ನ ಮಾಡಬೇಡಿ ಅಂತೆಲ್ಲ ಬರೆದು ಅಲ್ಲಿ ಮಲ್ಲಿಕಾರ್ಜುನ್ ಅವರ ಸಹಿ ಕೂಡ ಇದೆ ಅಂತ ಒಂದಷ್ಟು ವೈರಲ್ ಆಗಿದೆ ಈ ಲೆಟರ್ನ ಕಾಪಿ. ಸೊ 5 ವರ್ಷಗಳ ಹಿಂದಿನ ಕೇಸ್ ರೇಣುಕಾ ಸ್ವಾಮಿ ಕೇಸ್ನ ಜೊತೆಯಲ್ಲೇ ಈಗ ದರ್ಶನ್ ಸುತ್ತ ಸುತ್ತಾ ಇದೆ ಈ ಕೇಸ್.